ಇನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳ ರದ್ದು ಮಾಡಬೇಕು ಎಂದು ಆಗ್ರಹಿಸಿ ರಾಜ್ಯಾದ್ಯಂತ ಮೇ 20ರಿಂದ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಸಾಲ ಮನ್ನಾ, ಬೆಳೆ ವಿಮೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ. ಮತ್ತೊಂದೆಡೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಬಗ್ಗೆ ಮಾಹಿತಿ. 12 ಕೋಟಿಗೂ ಅಧಿಕ ರೈತರಿಗೆ ತಲಾ 2,000 ರೂಪಾಯಿ ಜಮಾ. ಯಾವಾಗ ಜಮಾ ಆಗುತ್ತೆ, ಯಾರಿಗೆ ಜಮಾ ಆಗುತ್ತೆ, ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ಮಾಹಿತಿಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿಯ 4 ಕಾಯ್ದೆ ಜಾರಿಗೆ ಮಾಡಿದ್ದನ್ನು ವಿರೋಧಿಸಿ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಸಜ್ಜಾಗುತ್ತಿವೆ. ಹೌದು, ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಕರೆ ಮೇರೆಗೆ ಮೇ 20ರಿಂದ ರಾಜ್ಯಾದ್ಯಂತ ಸಂಯುಕ್ತ ಕರ್ನಾಟಕ ಹೋರಾಟ ವತಿಯಿಂದ ಈ ಒಂದು ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಹೌದು, ಕಾರ್ಮಿಕರಿಗೆ 8 ಗಂಟೆ ಕೆಲಸದ ಅವಧಿ, ಖಾಯಂ ಕೆಲಸ, ಕೆಲಸಕ್ಕೆ ತಕ್ಕ ವೇತನ, ಸುರಕ್ಷತೆ, ಮುಷ್ಕರದ ಹಕ್ಕು, ಸಂಘ ಕಟ್ಟುವ ಹಕ್ಕು ಸೇರಿದಂತೆ ಇನ್ನಿತರ ಹಕ್ಕವನ್ನ ಇಲ್ಲವಾಗಿಸಿ ಕಾರ್ಮಿಕರನ್ನ ಗುಲಾಮರನ್ನಾಗಿಸಿರುವ ಕೇಂದ್ರ ಸರ್ಕಾರದ 4 ನೀತಿಗಳ ಸಂಹಿತೆಯನ್ನು ರದ್ದು ಮಾಡಬೇಕು ಎಂದು ಈ ಒಂದು ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಇದೇ ನಡುವೆ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೆ ರಾಷ್ಟ್ರ ವ್ಯಾಪ್ತಿಯಲ್ಲಿ 26,000 ಮತ್ತು ಕರ್ನಾಟಕ ವ್ಯಾಪ್ತಿಯಲ್ಲಿ ತಿಂಗಳಿಗೆ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು ಎಂದು ಈ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದೇ ನಡುವೆ ರೈತರಿಗೂ ಕೂಡ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹೌದು, ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿದ್ದು, ರೈತರು ಮಾಡಿರುವ ಸಾಲವನ್ನ ಮನ್ನಾ ಮಾಡಬೇಕು, ಬೆಳೆ ವಿಮೆ ಯೋಜನೆಗಳನ್ನು ಎಲ್ಲರಿಗೂ ಜಾರಿಗೆ ಮಾಡಬೇಕು, ಸಂಯುಕ್ತ ಕಿಸಾನ್ ಮೋರ್ಚಾಗೆ ನೀಡಿದ್ದಂತ ಲಿಖಿತ ಭರವಸೆಯನ್ನು ಕೇಂದ್ರ ಸರ್ಕಾರ ತಕ್ಷಣವೇ ಜಾರಿಗೆಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿದ್ಯುತ್ ತಿದ್ದುಪಡಿ ಮಸೂದೆ ವಾಪಸ್ ಪಡೆದುಕೊಳ್ಳಬೇಕು, ವಿದ್ಯುತ್ ಖಾಸಗೀಕರಣ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಗರ್ ಹುಕ್ಕುಂ ರೈತರ ದೀರ್ಘಕಾಲೀನ ಸಮಸ್ಯೆಯನ್ನು ಇದುವರೆಗೆ ಬಗೆಹರಿಸಿಲ್ಲ, ಆ ಬಗ್ಗೆಯೂ ಕೂಡ ಕ್ರಮ ತೆಗೆದುಕೊಳ್ಳಿ. ರೈತರ ಎಲ್ಲ ಜಟಿಲ ಸಮಸ್ಯೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ರೈತರೊಂದಿಗೆ ಸಭೆ ಕರೆಯಬೇಕು ಮತ್ತು ತಜ್ಞರ ಸಮಿತಿಯನ್ನು ಕೂಡ ರಚಿಸಬೇಕು ಎಂದು ರೈತ ಪರ ಹೋರಾಟಗಾರರಾಗಿರುವ ಬಡಗಲಪುರ ನಾಗೇಂದ್ರ ಅವರು ಹೇಳಿದ್ದಾರೆ. ಇನ್ನೀಗ 2ನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ರಾಜ್ಯದ ರೈತರಿಗೆ ಶೀಘ್ರವೇ 2,000 ರೂಪಾಯಿ ಜಮೆ ಆಗಲಿದೆ. ಹೌದು ಗೆಳೆಯರೆ, ಕೇಂದ್ರದ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಜೂನ್ ತಿಂಗಳ ಮೊದಲ ವಾರದಲ್ಲಿ ರೈತರ ಖಾತೆಗಳಿಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಈ ಬಾರಿ 12 ಕೋಟಿಗೂ ಹೆಚ್ಚು ರೈತರು ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಒಂದು ಹಿಂದೆ ಫೆಬ್ರವರಿ ತಿಂಗಳಲ್ಲಿ 19ನೇ ಕಂತನ್ನು ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ ಈಗ ಬರೋಬ್ಬರಿ 4 ತಿಂಗಳ ಬಳಿಕ ಜೂನ್ ತಿಂಗಳ ಮೊದಲ ವಾರದಲ್ಲಿನೇ ಮತ್ತೊಂದು ಕಂತು ಜಮೆ ಮಾಡಲಿದೆ. ಈ ಬಾರಿ ಇದು 20ನೇ ಕಂತು ಆಗಿರುತ್ತೆ. ಈ ಮೂಲಕ ಪ್ರತಿ ರೈತ ಕುಟುಂಬಕ್ಕೆ ಇಲ್ಲಿವರೆಗೆ 40,000 ರೂಪಾಯಿ ಜಮೆ ಮಾಡಿದಂತಾಗುತ್ತೆ. ಹೌದು ಗೆಳೆಯರೆ, 2019ರಿಂದ ಇಲ್ಲಿವರೆಗೆ ಪ್ರತಿ ರೈತ ಕುಟುಂಬಕ್ಕೆ 40,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಈ ಕಂತು ಜಮೆ ಮಾಡುವ ಮೂಲಕ ಸಹಾಯ ಮಾಡಿದಂತಾಗುತ್ತೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿ ಕೊಡಲಾಗುತ್ತಿರುವ ಕೇಂದ್ರ ಸರ್ಕಾರ ಇಲ್ಲಿವರೆಗೆ 38,000 ರೂಪಾಯಿ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಿದೆ. ಶೀಘ್ರವೇ ಮತ್ತೊಂದು ಕಂತು ಕೂಡ ಜಮೆ ಆಗಲಿದೆ. ಇನ್ನು ಈ ಒಂದು ಕಂತನ್ನು ಸ್ವೀಕರಿಸಲು ರೈತರು ಮೊದಲು ಈ KYC ಮಾಡಿಕೊಳ್ಳಬೇಕು, ಭೂ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ. ಇದರ ಜೊತೆಗೆ ರೈತರು ತಮ್ಮ ಬ್ಯಾಂಕ್ ಖಾತೆಯ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬೇಕು ಮತ್ತು ಬ್ಯಾಂಕ್ ಖಾತೆಗೆ ಈ KYC ಪ್ರಕ್ರಿಯೆ ಕೂಡ ಪೂರ್ತಿ ಮಾಡಿಕೊಂಡಿರಬೇಕು ಎಂದು ಹೇಳಲಾಗಿದೆ. ಅಂದ ಹಾಗೆ ಸ್ನೇಹಿತರೆ, ನೆನಪಿರಲಿ, ನೀವು 2 ಜಾಗದಲ್ಲಿ ಈ KYC ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬೇಕಾಗುತ್ತೆ. ಮೊದಲನೇದು, ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ನಿಮ್ಮ ಬ್ಯಾಂಕ್ ಖಾತೆ ಈ KYC ಪ್ರಕ್ರಿಯೆ ಪೂರ್ತಿಗೊಳಿಸಬೇಕು. ಎರಡನೆಯದು, ನೀವು ನಿಮ್ಮ PM ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ನೀವು ಯೋಜನೆಯ ಈ KYC ಪ್ರಕ್ರಿಯೆ ಕೂಡ ಪೂರ್ತಿಗೊಳಿಸಬೇಕು. ಈ ಕೆಲಸ ಪೂರ್ತಿ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ ಸ್ನೇಹಿತರೆ. ಇನ್ನು ನಿಮಗೆ ಏನಾದರೂ ಈ KYC ಮಾಡಿಕೊಳ್ಳುವುದು ಗೊತ್ತಿಲ್ಲವೆಂದ್ರೆ ಈಗಾಗಲೇ ನಾವು ಈ ಒಂದು ಹಿಂದೆ ವಿಡಿಯೋ ಮಾಡಿ ಯಾವ ರೀತಿ ಮನೆಯಲ್ಲಿ ಕುಳಿತು ಈ KYC ಮಾಡಿಕೊಳ್ಳಬಹುದು ಎಂಬ ವಿಡಿಯೋ ಮಾಡಿದ್ದೇವೆ ಸ್ನೇಹಿತರೆ. ಆ ಒಂದು ವಿಡಿಯೋ ಹೋಗಿ ನೋಡಬಹುದು. ಇನ್ನು ಆ ಒಂದು ವಿಡಿಯೋ ನಿಮಗೆ ಮತ್ತೊಮ್ಮೆ ಬೇಕಂದ್ರೆ ನೀವು ನಮಗೆ ಕಮೆಂಟ್ ನಲ್ಲಿ ಈ KYC ಎಂದು ಕಮೆಂಟ್ ಮಾಡಿ, ಮತ್ತೊಮ್ಮೆ ನಿಮಗಾಗಿ ಆ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡುತ್ತೇವೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ.